ಇಂದಿನ ಹೊಸ ರೆಸಿಪಿ ರಿಚ್ ಹೈ ಪ್ರೋಟೀನ್ ಪೌಡರ್ ಅಂತ. ಸೊ ಇದನ್ನ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಯೂಸ್ ಮಾಡ್ಬೋದು. ಹಾಗೆ ಉಪವಾಸ ಇರೋರು ಕೂಡ ಈ ಪೌಡರ್ ಅನ್ನ ಯೂಸ್ ಮಾಡಿಬಿಟ್ಟು ಉಪವಾಸ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೇಗೆ ಪ್ರೋಟೀನ್ ಪೌಡರ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹೆಸರು ಕಾಳು, ಒಂದು ಸ್ವಲ್ಪ ಗೋಡಂಬಿ, ಏಲಕ್ಕಿ, ಲವಂಗ ಹಾಗೆ ಮೆಂತೆಯನ್ನ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ನೋಡಿ, ಈ ಥರ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಳಿ. ಓಕೆ, ಜೊತೆಗೆ ಕಡಲೆ ಬೀಜನ ನಾನು ಆಲ್ರೆಡಿ ಹುರಿಟ್ಕೊಂಡಿದ್ದೀನಿ. ಇದಕ್ಕೆ ನೀವು 1 ಕಪ್ ಬೆಲ್ಲ ಹಾಕ್ಬಿಟ್ಟು ಇದನ್ನ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೋಬಹುದು. ಫಸ್ಟು ನಾನು ಗಸಗಸೆ ಮತ್ತು ಕಡಲೆ ಬೀಜನ ಮಿಕ್ಸಿ ಮಾಡ್ಕೊಳ್ತೀನಿ. ಇದರಿಗೆ ಇದೊಂದು ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಬೆಲ್ಲ ಹಾಕ್ಬಿಟ್ಟು ಕಡಲೆ ಬೀಜ ಮತ್ತು ಗಸಗಸೆ ಮಿಕ್ಸಿ ಮಾಡಿದ್ದೀನಿ. ಸೊ ಇನ್ನು ಹೆಸರು ಕಾಳನ್ನ ಮಿಕ್ಸಿ ಮಾಡಬೇಕು. ಸೊ ಆಫ್ಟರ್ ಇದೆಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಒಣಗಿಸ್ಬೇಕು, ಅಂದರೆ ಆರಬೇಕು. ಹಸಿ ಹಸಿ ಇದೆ ನೋಡಿ, ಇದನ್ನು ಸ್ವಲ್ಪ ಆರಬೇಕು, ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು. ಅದಾದಮೇಲೆ ನೀವು ಇದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೋಬೇಕು. ಇದು 1 ವಾರಕ್ಕೆ ಆಗಸ್ಟ್ ಮಾಡ್ಕೋಬಹುದು, 1 ತಿಂಗಳಿಗೆ ಆಗಸ್ಟ್ ಮಾಡ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಇರ್ತೀರಿ. ಇದು ತುಂಬ ಈ ಥರ ಹಸಿ ಹಸಿ ಆಗಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಬೆಟರ್ ಇರ್ಬೋದು. ಇದು ಹೆಸರು ಕಾಳು, ಮೆಂತೆ, ಗೋಡಂಬಿ ಹಾಗೆ ಲವಂಗ, ಏಲಕ್ಕಿ ಪೌಡರು, ಇದು ಹುರಿಬಿಟ್ಟು ಪೌಡರ್ ಮಾಡಿರೋದು. ಇದು ಕಡಲೆ ಬೀಜ ಪೌಡರು. ಸೊ ಇದು ಬಂದು ಬೆಲ್ಲ ಮತ್ತು ಹೆಸರು ಕಾಳು ಮಿಕ್ಸಿ ಮಾಡಿರೋದು. ಈ ಥರ ಆಗಿದೆ ಮಿಕ್ಸಿ. ಎಲ್ಲ ಪೌಡರ್ನ ನೀಟಾಗಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ಮಿಕ್ಸ್ ಮಾಡಿಕೊಂಡು ನೀವು ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ. 1 ಸ್ಪೂನನ್ನು ಬಿಸಿನೀರೆಲ್ಲ ಹಾಕ್ಕೊಂಡು ನೀವು ಇದನ್ನು ಟೀ ಕುಡಿಯೋ ಟೈಮಲ್ಲಿ ಕುಡಿಬೋದು. ಸ್ವಲ್ಪ ಟೀ ಕಾಫಿನ ಅವಾಯ್ಡ್ ಮಾಡಿ, ಇದನ್ನು ಯೂಸ್ ಮಾಡಿ, ಹೆಲ್ತಿಗೆ ಒಳ್ಳೆಯದು. ಪೌಡರ್ ರೆಡಿ ಆಗಿದೆ. ಸೊ ನಿಮಗೆ ಇನ್ನೂ ರಿಚ್ ಬೇಕಂದರೆ, ರಿಚ್ ಪ್ರೋಟೀನ್ ಪೌಡರ್ ಬೇಕಂದರೆ, ಸೊ ನೀವು ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ನನ್ನ ಹತ್ರ ಇರೋ ಐಟಮಲ್ಲಿ ನಾನು ಇವಾಗ ಈ ಪೌಡರ್ನ ರೆಡಿ ಮಾಡಿದ್ದೀನಿ. ಸೊ ಇದನ್ನು ನಾನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ. ಹೇಳಿದ್ ಮತ್ತೆ ಇವಾಗ ಏಕಾದಶಿ ಉಪವಾಸ ಮಾಡ್ತಿರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ. ಸೊ ಹಾಗೆ ಶಿವರಾತ್ರಿ ಉಪವಾಸ, ಯಾವುದೇ ಉಪವಾಸ ಆಗಲಿ, ಸೊ ಅವ್ರಿಗೆ 108 ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಆ ಕೆಲಸಗಳಿರೋದ್ರಿಂದ ನಾವು ಉಪವಾಸ ಮಾಡೋಕ್ಕಾಗಲ್ಲ ಅಂತ ಅವ್ರು ಅನ್ಕೊಳ್ತಾರೆ. ಸೊ ಹಾಗಾಗಿ ಉಪವಾಸ ಮಾಡೋದನ್ನ ಬಿಡಬೇಡಿ, ಉಪವಾಸ ಮಾಡಿ ಇದೊಂದು ಪೌಡರ್ ಮಾಡಿಟ್ಕೊಳ್ಳಿ. ಇದನ್ನ ನೀವು 1 ಲೋಟ ಹಾಲಲ್ಲಿ ಅಥವಾ ಬಿಸಿ ಹಾಲಲ್ಲಿ ಹಾಗೆ 1 ಲೋಟ ಬಿಸಿ ನೀರಲ್ಲಿ 2 ಸ್ಪೂನ್ ಹಾಕೊಂಡು ನೀವು ಬೆಳಗ್ಗೆ ಕುಡಿದ್ರೆ ಸಂಜೆವರೆಗೂ ನೀವು ಎನರ್ಜಿ ಆಗಿರ್ತೀರಾ. ಸೊ ನೀವು ಯಾವ ಕೆಲಸನೂ ಮಾಡ್ಬೋದು, ಹಾಗೆ ನಿಮ್ಮ ಉಪವಾಸನೂ ಆಗುತ್ತೆ. ಪೌಡರ್ ರೆಡಿ ಆಗಿದೆ, ಬಾಕ್ಸಲ್ಲಿ ಇಟ್ಕೊಂಡಾಗಿದೆ. ಇದು 2 ವಾರಕ್ಕೆ ಬರುತ್ತೆ. ಓಕೆನಾ. ಸೊ ಇದನ್ನ ಚಿಕ್ಕ ಮಕ್ಕಳಿಂದ ಸೀನಿಯರ್ ಸಿಟಿಸನ್ ಯೂಸ್ ಮಾಡಬಹುದು. ಬಿಸಿ ಹಾಲಲ್ಲಿ, ಹಾಟ್ ವಾಟರಲ್ಲಿ ಇದನ್ನ 1 ಸ್ಪೂನ್ ನೀವು ಅವರಿಗೆ ಹಾಕಿ ಡೈಲಿ ಕುಡಿಸಿ. ಅವ್ರ ಮಸಲ್ಸ್ ಚೆನ್ನಾಗಿರುತ್ತೆ. ಓಕೆನಾ, ಎನರ್ಜಿ ಇರುತ್ತೆ, ಮೈಕೈ ನೋವು ಇರಲ್ಲ. ಸೊ ಮಸಲ್ಸು ಚೆನ್ನಾಗಿರುತ್ತೆ. ಓಕೆನಾ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.